ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ. ಮತ್ತು ಇದು ಫ್ರೈಡೇ, ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬದ ದಿನ ಬೆಳಗ್ಗೆ ಹೋಗಿ ಸ್ವಲ್ಪ ಪುದೀನ ಸೊಪ್ಪೆಲ್ಲ ಕಿತ್ಕೊಬಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಟಿಫನ್ ಅಂದ್ಕೊಂಡೆ. ಬಟ್ ಟೈಮ್ ಆಗಿರೋದ್ರಿಂದ ಪುದೀನ ಪಲಾವ್ ಮಾಡಿಬಿಡೋಣ ಅಂದ್ಕೊಂಡು, ಪುದೀನ ಸ್ವಲ್ಪ ಫ್ರೆಶ್ ಆಗಿತ್ತಲ್ಲ ಅದಕ್ಕೋಸ್ಕರ ಪುದೀನ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ. ಯಾರಾದರೂ ಪುದೀನ ಪಲಾವ್ ಟ್ರೈ ಮಾಡಿಲ್ಲ ಅನಿಸಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಜಾಸ್ತಿ ಹಾಕಿ ಆವಾಗ ಅದು ಚೆನ್ನಾಗಾಗುತ್ತೆ. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಮೊಸರು ಬಜ್ಜಿ ಮಾಡಿಟ್ಟಿದ್ದೆ. ಇದು ನೈಟ್ ಸಾಂಬಾರಿತ್ತು, ಬೇಳೆ ಸಾಂಬಾರು, ಅದನ್ನು ಸಹ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಊಟ ತಿಂತಾಯಿದ್ರು. ನಾನು ಇಲ್ಲಂಗೆ ನನ್ನ ಮಗಳಿಗೆ ಸ್ವಲ್ಪ ಪಲಾವ್ಗೆ ಒಂದು ಸ್ವಲ್ಪ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಯಾಕಂದರೆ ಅವಳು ಸ್ವಲ್ಪ ಬಾಯಿ ಗಾಯ ಆಗಿರೋದ್ರಿಂದ ಒಂದು ವಾರ ಊಟ ಮಾಡಿರಲಿಲ್ಲ ಸರಿ. ಪಾಪ ಮೊಸರನ್ನ ತಿನ್ಕೊಂಡಿದ್ಲು. ಇವಾಗ ಒಂದು ಸ್ವಲ್ಪ ಖಾರ ತಿಂತಾಯಿದ್ದಾಳೆ. ಹೊರಗಡೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಹೊರಗಡೆ ಕೂತ್ಕೊಂಡು ಅವಳಿಗೆ ಊಟ ಮಾಡಿಸ್ತಾಯಿದ್ದೆ. ಮೊಸರು ಹಾಕಿದ್ರೆ ಅಂತೂ ತಿಂತಾಳೆ ಅಂತಲೇ ಹೇಳ್ಬೋದು. ಅದನ್ನು ತಿಂದಿಲ್ಲ ಅಂದರೆ ಮಜ್ಜಿಗೆನ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಹಾಕ್ಕೊಂಬಂದಿದ್ದೆ. ಇದು ಸನ್ನಿ ಸೊಪ್ಪು ಅಂತ ಕರಿತಾರೆ ಇದನ್ನು. ಈ ಬಾಣಂತಿರ್ಗೆ ಸಂಧಿ ಏನಾದರೂ ಆದರೆ ಅದನ್ನು ಕಿವಿಗೆ ಇಟ್ಕೊಳ್ಳೋದು ಅಥವಾ ಹೊಟ್ಟೆಗೆ ಕೊಡೋದು ಏನಾದರೂ ಮಾಡ್ತಾರೆ. ಇದನ್ನು ನಿಮ್ಮ ಕಡೆ ಎಲ್ಲ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಅವರಿಬ್ಬರು ಊಟ ಮಾಡ್ಕೊಳ್ಳೋಕೆ ಕೂತ್ಕೊಂಡಿದ್ರು. ನಾನು ಮಗು ಒಂದು ಸ್ವಲ್ಪ ತಿಂದಿದ್ಲು ಅಷ್ಟೇ. ಇನ್ನು ಅರ್ಧ ನಾನೇ ತಿಂದ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಪಲಾವ್ ಹಾಕ್ಕೊಬಂದಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ನೋಡಿ ನನ್ನ ಮಗಳು ಕಳ್ಳಿ ಥರ ಹೆಂಗೆ ನೋಡ್ತಾ ಇದ್ದಾಳೆ. ಅವಳಲ್ಲಿ ಒಂದು ಸ್ವಲ್ಪ ಚೆಲ್ಬಿಟ್ಟಿದ್ಲು. ಅದಕ್ಕೆ ನಾನು ಬೈತೀನ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ಲು ಅವಳು. ನೋಡ್ಬೋದು ನಮ್ಮ ಅಪ್ಪ ಸಹ ಊಟ ಮಾಡ್ತಾಯಿದ್ರು. ನನ್ನ ಚಿಕ್ಕ ಮಗಳನ್ನ ಮಲಗಿಸಿದ್ರು. ಮತ್ತು ನಮ್ಮಮ್ಮ ತಟ್ಟೆಗೆ ಊಟ ಇಟ್ಕೊಂಬಂದಿದ್ರು. ನೀರು ಮರ್ತಿದ್ರು ಅಂತ ನೀರು ತೊಗೊಂಬರಕ್ಕೆ ಹೋಗಿದ್ದಾರೆ. ನನ್ನ ಮಗಳು 2 ತುತ್ತು ತಿಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅದನ್ನು ಆಡ್ಕೊಂಡು ಡೈಜೆಸ್ಟ್ ಮಾಡ್ಕೊತಾಯಿದ್ಲು. ಮತ್ತು ಅದೇ ಪ್ರಾಬ್ಲಮ್, ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ ಅಂದರೆ ಕರೆಂಟ್ ಇರೋಲ್ಲ ಅಂತ ಹೇಳಿದ್ನಲ್ವ. ಇವತ್ತು ನೀರು ಕರೆಂಟು ಎರಡೂ ಇತ್ತು. ಬಟ್ ಗೀಝರ್ದೇನೋ ಪ್ರಾಬ್ಲಮ್ ಆಗಿ ಅವ್ರು ಸರ್ವಿಸ್ ಮ್ಯಾನ್ ಬಂದು ಗೀಝರ್ ಬಿಚ್ಕೊಂಡು ಹೋಗಿದ್ರು. ಅವರು ನೆಕ್ಸ್ಟ್ ಡೇ ತಂದುಕೊಡ್ತೀವಿ ಅಂತೇಳಿ ನಿನ್ನೆ ತೊಗೊಂಡೋಗಿದ್ರು. ಇವತ್ತು ತಂದುಕೊಡ್ತಾರೇನೋ ಅಂದರೆ ಇನ್ನೂ ತಂದುಕೊಟ್ಟೇ ಇಲ್ಲ. ಅದಕ್ಕೆ ಗೀಝರ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ಅದು ಮಧ್ಯಾಹ್ನ ತಂದುಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಪರಿಸ್ಥಿತಿ ನೋಡಿರಿ, ಹಬ್ಬದ ದಿವಸ ಮಧ್ಯಾಹ್ನ ಆದರೂ ನಾವಿನ್ನೂ ಸ್ನಾನ ಮಾಡಿದೆ ಹಾಗೇನು ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಸ್ನಾನ ಮಾಡಿಲ್ಲ ಅಂದರೆ ಹಬ್ಬದ ದಿವಸ ಬೇರೆ ಏನು ಕೆಲಸ ಮಾಡೋಕ್ಕೂ ಇದಾಗಲ್ಲ. ಮತ್ತು ನನ್ನ ಅಮ್ಮಂಗೆ ಒಬ್ಬಟ್ಟನ್ನು ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅಯ್ಯೋ ನಾವು ಯಾರೂ ತಿನ್ನಲ್ಲ, ಹೋಗಮ್ಮ ಏನಕ್ಕೆ ಮಾಡ್ತೀಯಾ ಅಂತಂದರು. ಸರಿ ಬಿಡು ಅಂತ ಇಲ್ಲಿ ನನ್ನ ಮಗಳಿಗೆ ರಾಗಿ ಸರಿ ಮಧ್ಯಾಹ್ನ ಆಗಿತ್ತಲ್ಲ, ಹೆಂಗೂ ಅವಳಿಗೂ ಲಂಚ್ ಮಾಡಿಸ್ಬಿಡೋಣ, ಅಷ್ಟೊತ್ತು ಗೀಝರ್ ಬರುತ್ತೇನೋ ನೋಡೋಣ ಅಂತ ಇಲ್ಲಿ ಸರಿ ಮಾಡಿಸ್ಕೊಂಬಂದು ಅವಳಿಗೆ ಸರಿ ಊಟ ಮಾಡಿಸ್ತಾಯಿದ್ದೀನಿ. ಅವಳು ಒಂದು ಸರ್ತಿ ಬಾಯಕ್ಕೆ ಇಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನು ಬೌಲ್ ಫುಲ್ಲು ಖಾಲಿ ಆಗೋ ತನಕ ಅಳುನ ನಿಲ್ಲಿಸಲ್ಲ. ಅಷ್ಟು ಗಲಾಟೆ ಮಾಡ್ತಾಳೆ ಊಟ ಮಾಡೋಕ್ಕೆ. ನನ್ನ ದೊಡ್ಡ ಮಗಳು ಬೆಳೆದಿದ್ದೇ ಗೊತ್ತಾಗಿಲ್ಲ ನನಗೆ. ಒಂದು ಹಾಲು ಕುಡಿಯೋಕ್ಕೆ ಆಗಲಿ ಊಟ ಮಾಡೋಕ್ಕೆ ಆಗಲಿ ಒಂದು ಸರ್ತಿನೂ ಅವಳು ಗಲಾಟೆ ಮಾಡಿಲ್ಲ. ಇವಳಂತೂ ಎಲ್ಲದಕ್ಕೂ ಗಲಾಟೆ ಮಾಡ್ತಾಳೆ. ಇನ್ನು ಮುಂದಕ್ಕೆ ಹೆಂಗೋ ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಮಗಳು ಎಲ್ಲದರಲ್ಲೂ ಅಲ್ಲಾಡ್ಸೋದು ಕೈ ಇಟ್ಕೊಂಡು, ಅದಕ್ಕೆ ಅವಳಿಗೂ ಗದರ್ತಾಯಿದ್ದೀನಿ, ಬಿಸಿ ಐತೆ ಮುಟ್ಬೇಡ ಅಂತ. ಅವಳಿಗೂ ಏನೋ ಕಣ್ಣು ಕೂರೋ ಥರ ಆಗಿಬಿಟ್ಟಿತ್ತು. ಅದು ಪರವಾಗಿಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡ್ಬೋದು. ಇವಾಗ ಅವ್ರಿಗೆ ವೆಲ್ಕಮ್ ಬ್ಯಾಕ್. ಟೈಮ್ ಬಂದು ಈಗ 5:30 ಆಗಿದೆ. ಇನ್ನೇನು ಮಧ್ಯಾಹ್ನ ಎಲ್ಲ ಪೂಜೆ ಮಾಡೋದು ಅಂದ್ಬಿಟ್ಟು ಇವಾಗ ಗೀಝರ್ ರೆಡಿ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೂ ಲೇಟ್ ಆಯಿತು. ಇವಾಗ ರೆಡಿ ಮಾಡಿಸ್ಕೊಂಬಂದ್ಮೇಲೆ ನಾನು ನನ್ನ ದೊಡ್ಡ ಮಗಳೆಲ್ಲ ಸ್ನಾನ ಮಾಡ್ಕೊಂಬಂದು ಇವಾಗ ನಮ್ಮಮ್ಮ ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ಕೊಟ್ಟು ಅವಳಿಗೆ ಸ್ನಾನ ಮಾಡಿಸ್ಕೊಬರೋ ಅಷ್ಟರಲ್ಲಿ ನಾನು ದೇವ್ರ ಪತ್ರ ಎಲ್ಲ ತೊಳೆದು ಫೋಟೋ ಎಲ್ಲ ಒರೆಸು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ನನ್ನ ಚಿಕ್ಕ ಮಗಳು ಗೊಂಬೆ ಮರಿ. ಸ್ಮೈಲ್ ಶರುಕ್, ಸ್ಮೈಲ್ ಹೇ ಸ್ಮೈಲ್. ಇವಳನ್ನ ಆಮೇಲೆ ತೋರಿಸ್ತೀನಿ. ಅಲ್ಲಿ ಕತ್ಲು ಸರಿಯಾಗಿ ಕ್ಲಿಯರಾಗಿ ಕಾಣಿಸಲ್ಲ. ನಮ್ಮಮ್ಮ ಹಬ್ಬದ ದಿವಸ ಏನು ನೈಟಿಯಲ್ಲಿ ಹಾಕ್ಕೊಂಡು ನೈಟಿಯಾಗಿ ಪೂಜೆ ಮಾಡ್ತೀಯ ಅಂದ್ಬಿಟ್ಟು
ಸೀರೆ ಹಾಕ್ಕೋಬೋಗು ಇಲ್ಲಾಂದರೆ ಡ್ರೆಸ್ ಹಾಕ್ಕೋಬೋಗು ಅಂತ ಕಳಿಸಿದ್ರು. ಅದಕ್ಕೆ ಹೆಂಗಿದ್ರು ಸ್ನಾನ ಮಾಡಿಸ್ಕೊಂಡು ಕೊಟ್ಟಿದ್ರಲ್ಲ, ಅದಕ್ಕೆ ಮಗುಗೂ ರೆಡಿ ಮಾಡಿಬಿಡೋಣ ಅಂತ ಬಂದು ಕೂತ್ಕೊಂಡು ಇವಳನ್ನ ರೆಡಿ ಮಾಡಿದ್ದಾಯಿತು. ಇವಾಗ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಹೆಂಗೂ ಸಂಜೆ ಪೂಜೆ ಮಾಡಲೇಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಸಂಜೆ ಪೂಜೆ ಒಂದು ಸರ್ತಿ ಮಾಡಿಬಿಡೋಣ ಅಂತ ರೆಡಿ ಆಗಬೇಕು. ನಾನು ಹೇಳಿದ್ನಲ್ವ ನಮ್ಮ ಮನೇಲಿ ಕರೆಂಟ್ ಇದ್ದರೆ ನೀರಿರಲ್ಲ, ನೀರಿದ್ದರೆ ಕರೆಂಟ್ ಇರಲ್ಲ. ಇವತ್ತು ಎರಡೂ ಇತ್ತು, ಗೀಝರ್ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಗೀಝರ್ ರೆಡಿ ಮಾಡಿಸ್ಕೊಂಬಂದಿದ್ರು. ಇವಾಗ ಚಕ್ ಅಂತ ರೆಡಿ ಆಗಿಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ತಾನೇಮ್ಮ ತಾನೆ ಅಶೋಕ್ ನಾನು ಪುನರ್ವಿನೂ ಇದ್ದೊಳ್ತಾಳೆ, ಅವಳನ್ನ ಆಮೇಲೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಶರು ಹೋಯ್ ಸ್ಯಾರಿ ಉಟ್ಕೊಂಡು ಬಂದು ಬಟ್ಟೆ ಇಟ್ಕೊಳ್ಳೋ ಅಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗೋದೆ. ನಾನಂತೂ ಯಪ್ಪ ದೇವ್ರೆ, ಕೂದಲಂತೂ ಫುಲ್ಲು ಹೇರ್ ಫಾಲ್ ಆಗಿ ಇವಾಗ ಸುಮ್ಮನೆ ಹಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂಗೆ ತಲೆ ಬಾಚ್ಕೊಳ್ಳೋಕ್ಕೆ ಭಯ ಆಗುತ್ತೆ. ನಮ್ಮ ಮನೇಲಿ ಗೌರಿನ ಈ ಥರ ರೆಡಿ ಮಾಡಿದ್ದೀನಿ. ಒಂದು ಸರ ಹಾಕಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹೂವು ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ. ಅರ್ಶಿನ ಕುಂಕುಮ ನಂಗೆ ಹೆಂಗೆ ಬರುತ್ತೋ ಹಂಗೆ ದೇವ್ರಿಗೆ ಇಟ್ಟಿದ್ದೀನಿ. ಅದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಬಂದು ದೀಪ ಹಚ್ಚಬೇಕು. ಮತ್ತು ನೋಡ್ಬೋದು ಇಲ್ಲಿಗೆ ವಿಘ್ನೇಶ್ವರ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ 6 o'clock 6:30 ಆಗಿತ್ತು ಅನಿಸುತ್ತೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ನನಗಂತೂ ತುಂಬ ಖುಷಿಯಾಗುತ್ತೆ ಪೂಜೆ ಮಾಡಬೇಕು ಅಂತಂದ್ರೆ. ಪೂಜೆ ಮುಗಿಸ್ಕೊಂಬಂದು ಎದ್ದವಳು ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ದು. ಅವಳಂತೂ ನಿದ್ದೆ ಮಾಡಿದರೆ ಎಷ್ಟು ಗಲಾಟೆ ಮಾಡ್ತಾಳೆ ಗೊತ್ತಾ, ಅಳ್ತಾನೆ ಇರ್ತಾಳೆ. ಮಿನಿಮಮ್ ಅಂದರೂ ಒಂದು 1/2 hour ಅಳ್ತಾಳೆ. ಅವಳನ್ನ ಕರ್ಕೊಂಬಂದೆ. ನೋಡ್ಬೋದು ಟೈಮ್ 6:30 ಆಗಿದೆ. ಈ ಕಡೆ ನನ್ನ ಮಗಳು ಮಲ್ಕೊಂಡಿದ್ಲು, ಅವಳಿಗೂ ಕುಂಕುಮ ಇಡ್ತಾಯಿದ್ದೀನಿ ಪೂಜೆ ಮಾಡಿದ್ನಲ್ವ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವ. ದಿನೇ ಕ್ಯೂಟ್ ಆಗ್ತಿದ್ದಾಳೆ. ಈಗ ಅವಳಿಗೂ ಇನ್ನೇನು ಭಾನುವಾರಕ್ಕೆ 6 months ಕಂಪ್ಲೀಟ್ ಆಗುತ್ತೆ. ಹಾಫ್ ಇಯರ್ ಬರ್ಡೇ ಮಾಡಬೇಕು, ನೋಡ್ಬೇಕು ಹೇಗಾಗುತ್ತೆ ಅಂತ. ಮತ್ತು ಇಲ್ಲಿ ಹೊರಗಡೆ ಇವತ್ತು ಗೌರಿ ಹಬ್ಬ, ನೆಕ್ಸ್ಟ್ ಡೇ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಚಪ್ರ ಹಾಕಿ ಗಣೇಶ ಕೂರಿಸ್ಕೊಳ್ಳೋದಕ್ಕೆ. ಶೆಕೆ ನಾನಂತೂ ಫುಲ್ಲು ನೆಂದೋಗ್ಬಿಟ್ನಪ್ಪ. ನಂಗೆ ಮೊದಲೇ ಸ್ಯಾರಿ ಅಂದರೆ ಆಗೋಲ್ಲ. ನಮ್ಮಮ್ಮನ ಬಲವಂತಕ್ಕೋಸ್ಕರ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿದ್ದಾಯಿತು. ಮತ್ತು ನನ್ನ ತಂಗಿ ಇಲ್ಲ A to B ಇಂದ ಮೋದಕ ಮತ್ತು ಒಬ್ಬಟ್ಟು ತೊಗೊಂಬಂದಿದ್ಲು. ಅವಳೇನೋ ಆ ಕಡೆ ಹೋಗಿದ್ಲು ಅಂದ್ಬಿಟ್ಟು. ನಮ್ಮನೇಲಿ ಈ ಥರ ಮೋದಕ ಎಲ್ಲ ನಾನು ಮಾಡಲ್ಲ. ಇದು ಒಂದು ಸ್ವಲ್ಪ ಸ್ಪೆಷಲಾಗೇ ಇತ್ತು, ಡ್ರೈ ಫ್ರೂಟ್ಸ್ ಮೋದಕ ಚೆನ್ನಾಗಿತ್ತು. 5 ಏನೋ ತೊಗೊಂಬಂದಿದ್ಲು. ನನಗೆ 2, ನಮ್ಮಮ್ಮ 1, ಅವಳೊಂದು, ನನ್ನ ಮಗಳಿಗೊಂದು ಅಂತ. ಬರೀ ತುಪ್ಪ ಹಾಕಿ ಮಾಡೋದ್ರಿಂದ ನಮ್ಮಮ್ಮ ತಿನ್ನಲ್ಲ. ನಮ್ಮಮ್ಮದು ಸೇರಿಸಿ ನಾನೇ ತಿನ್ಕೊಬಿಟ್ಟೆ. ಡ್ರೈ ಫ್ರೂಟ್ಸ್ ಮೋದಕ ಚೆನ್ನಾಗಿತ್ತು. ನೆಕ್ಸ್ಟು ನನ್ನ ಮಗಳು ನೋಡ್ಬೋದು ಇಲ್ಲಿ. ಫಸ್ಟ್ ಹೊಟ್ಟೆ ಒಳಗಡೆ ಕ್ಲಿಕ್ ಮಾಡ್ತಾಯಿದ್ಲು, ಇವಾಗ ಹೊರಗಡೆ ಕ್ಲಿಕ್ ಮಾಡ್ತಾಳೆ. ರೆಡಿ ಮಾಡಿ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಸಾರಿಸಿ ಗುಡಿಸಿ ಚುಕ್ಕಿ ಅವಳ ಜೊತೆ ಆಟ ಆಡೋದೇ ಒಂದು ಮಜಾ. ಬಂದು ಶಾರು ಬಂದು ಪುನು ಬಂದು ಆಚೆ ಬಂದು ಮ್ಯಾವ್ 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 ಮ್ಯಾವ್. ಮತ್ತು ನಾನು ಅಲ್ಲಿ ಆಟ ಆಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರ, ಅದಕ್ಕೋಸ್ಕರ ನಮ್ಮಮ್ಮ ಬೇಗ ಅಡುಗೆ ಮಾಡ್ತಾಯಿದ್ರು. ಹುರುಳಿಕಾಳು ಹುರಿದು ಹುಳಿ ಮಾಡ್ತಾಯಿದ್ರು. ಸಾಂಬಾರಂತೂ ಹೆಂಗಾಗಿತ್ತಂದ್ರೆ, ಅದೇ ಹೇಳ್ತಲ್ವ, ಅವ್ರ ಅಮ್ಮಂದ್ರು ಮಾಡೋ ಸಾಂಬಾರು ಎಲ್ಲರಿಗೂ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ನಮ್ಮ ಯಜಮಾನ್ರು ಯಾವತ್ತೂ ಮಜ್ಜಿಗೆ ಇಲ್ದಿದ್ದು ಊಟನೇ ಮಾಡಲ್ಲ. ಅಂಥದ್ದು ಇವತ್ತು
ಮಜ್ಜಿಗೆನೇ ಹಾಕ್ಸ್ಕೊಂಡಿರಲಿಲ್ಲ, ಚೆನ್ನಾಗಿತ್ತು ಅಂತ ಎರಡೆರಡು ಸತಿ ಊಟ ಮಾಡಿದ್ರು. ನನಗಂತೂ ಖುಷಿ ಆಯಿತು. ಮತ್ತು ನಾನು ಇವಾಗ ಇಲ್ಲಿರೋದ್ರಿಂದ ಅವ್ರಿಗೂ ಹೋಟ್ಲೂಟ ತಿಂದು ಅವ್ರಿಗೂ ಬೇಜಾರಾಗುತ್ತಲ್ಲ. ನನ್ನ ಮಗಳನ್ನ ಇಲ್ಲಿ ಮಲಗಿಸಿ ಅವಳಿಗೆ ಊಟ ಮಾಡ್ಕೊಬರೋಣ ಅಂತ ಹೋಗ್ತಾಯಿನಿ. ಇದು ಅವಳ ಫೇವ್ರೆಟ್ ಟಾಯ್ ಇದು ಕೊಟ್ಟರೆ ಅವಳೆ ನಕ್ಕೊಂಡು ಆಟ ಆಡ್ಕೊಂಡು ಕೂತ್ಕೋತಾಳೆ. ಮತ್ತು ಅಡುಗೆ ಎಲ್ಲ ಮಾಡಿದಾದ್ಮೇಲೆ ಮಗು ಊಟ ಮಾಡಿಸಿ ಕೂತ್ಕೊಂಡಿದ್ದೆ. ಅವ್ರ ಅಪ್ಪ ಬಂದರು. ಅವ್ರ ಅಪ್ಪ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದರೆ ಮಕ್ಕಳು ಅವ್ರ ಅಪ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬ್ಲಾಗ್ ಮಾಡೋದೇ ಮರ್ತದೆ. ಹೀಗೆ ಮಾತಾಡ್ಕೊಂಡು ಇಷ್ಟೊತ್ತು ಕೂತ್ಕೊಂಡಿದ್ವಿ. ಇವಾಗ ಚಿಕ್ಕವಳಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟೈತೆ. ಇವ್ರನ್ನ ಮಲಗಿಸ್ಬೇಕು. ಮತ್ತು ಬ್ಲಾಗ್ ಎಂಡ್ ಮಾಡ್ತಾ ಹೇಳ್ತಾಯಿನಿ. ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಗಣೇಶ ಬ್ಲಾಗ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಚಿನ್ನಿ ಬಾಯ್. ಬಾಯ್.